Hello everyone, ಎಲ್ರಿಗೂ ನಮಸ್ಕಾರ. Welcome back to Seema's Academy. Today we are going to start with your microeconomics chapter 1 part 2. The second part, already the first part is being uploaded, that is on basic problems of the economy. ಈಗ ಇವತ್ತಿನ ವಿಡಿಯೋನಲ್ಲಿ ನಾವು ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಆ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡಕ್ಕಿದ್ದೇವೆ. So before I switch on to the concept of production possibility frontier directly, ಈ ಕಾನ್ಸೆಪ್ಟ್ ಅನ್ನ ನಿಮ್ಮ ತಲೆಗೆ ತುಂಬಿಸತಕ್ಕಿಂತ ಮೊದಲು ನಾನು ಬೇಸಿಕ್ ಎಕ್ಸಾಂಪಲ್ ಕೊಡ್ತೇನೆ ಟು ಟೆಲ್ ಯು ವಾಟ್ ಇಸ್ ದ ಐಡಿಯಾ ಬಿಹೈಂಡ್ ದಿಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್. ಐ ನೋ ದಟ್ ದ ಟರ್ಮ್ ಸೀಮ್ಸ್ ಕಾಂಪ್ಲೆಕ್ಸ್. ಇದು ಟರ್ಮ್ ನೋಡುವಾಗ, ಶಬ್ದ ನೋಡುವಾಗ ನಿಮ್ಗೆ ಇದು ಕಷ್ಟ ಇದೆ ಅಥವಾ ತುಂಬಾ ಡಿಫಿಕಲ್ಟ್ ಇರ್ಬೋದು ಕಾನ್ಸೆಪ್ಟ್ ಅಂತ ಅನ್ನಿಸಿದ್ರು ಕೂಡ, ಲೆಟ್ ಮಿ ಟೆಲ್ ಯು ದ ಕಾನ್ಸೆಪ್ಟ್ ಇಸ್ ವೆರಿ ಬೇಸಿಕ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಐಡಿಯಾ ಬಿಹೈಂಡ್ ಇಟ್. ಓಕೆ, ಸೊ ಈ ಕಾನ್ಸೆಪ್ಟ್ ಹಿಂದಿರೋ ಐಡಿಯಾ ಏನು ಅಂತ ಹೇಳಿದ್ರೆ, ಇಫ್ ಯು ಹವ್ ಸೀನ್ ಮೈ ಪ್ರೀವಿಯಸ್ ವಿಡಿಯೋ, ಈ ಹಿಂದಿನ ವಿಡಿಯೋ ನಾನು ಮೈಕ್ರೋ ಎಕನಾಮಿಕ್ಸ್ ಇಂಟ್ರೊಡಕ್ಷನ್ ಪಾರ್ಟ್ 1 ಹಾಕಿದೆ. ಆ ವಿಡಿಯೋನ ನೋಡಿದ್ರೆ ಅದರಲ್ಲಿ ಹೆಚ್ಚಿನ ಪಾರ್ಟಲ್ಲಿ ನಾನು ಮಾತನಾಡಿರುವಂತದ್ದು ಅಬೌಟ್ ದ ಅನ್ಲಿಮಿಟೆಡ್ ವಾಂಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ದ ಲಿಮಿಟೆಡ್ ರಿಸೋರ್ಸಸ್. ನಮ್ಮಲ್ಲಿರುವಂತ ಮಿತವಾದ ಸಂಪನ್ಮೂಲಗಳನ್ನ ಇಟ್ಕೊಂಡು ನಾವು ಮನುಷ್ಯನ ಅನ್ಲಿಮಿಟೆಡ್ ವಾಂಟ್ಸ್, ಹ್ಯೂಮನ್ ಅನ್ಲಿಮಿಟೆಡ್ ವಾಂಟ್ಸ್ ಅನ್ನ ಹೇಗೆ ಪೂರೈಸ್ಕೊಳ್ಬಹುದು ಅಂತ ಹೇಳ್ಕೊಂಡು ಅದನ್ನ ಮಾತನಾಡಿದ್ದೇವೆ ಇನ್ ದಟ್ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ಇಕಾನಮಿ ವಿಡಿಯೋನಲ್ಲಿ. So whenever there is unlimited wants and limited resources, there is always a problem of choice. ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೇನೆ. ನಿಮ್ಮಲ್ಲಿರುವಂತದ್ದು 50,000 rupees ಮಾತ್ರ. ಯು ಹ್ಯಾವ್ 2 ಆಪ್ಷನ್ಸ್. ಯು ಕ್ಯಾನ್ ಈದರ್ ಪರ್ಚೇಸ್ ಐಫೋನ್ ಆರ್ ಪರ್ಚೇಸ್ ಅ ಲ್ಯಾಪ್ಟಾಪ್ ಅನ್ನುವಾಗ ನೀವು ಚಾಯ್ಸ್ ಮಾಡಬೇಕು, ಆಯ್ಕೆ ಮಾಡಬೇಕಾಗಿ ಬರ್ತದೆ. ಯಾವಾಗ ಅಂತ ಹೇಳಿದ್ರೆ ನಿಮ್ಮಲ್ಲಿ ರಿಸೋರ್ಸಸ್ ಲಿಮಿಟೆಡ್ ಆಗಿರುವಾಗ. ಸೊ ವೆನ್ ದೆರ್ ಇಸ್ ಲಿಮಿಟೆಡ್ ರಿಸೋರ್ಸಸ್ ದೆರ್ ಇಸ್ ಅ ಪ್ರಾಬ್ಲಮ್ ಆಫ್ ಚಾಯ್ಸ್. ಸೊ ಅದೇ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಅನ್ನ ನಾವು ಕಲಿಯುವಂತದ್ದು. Now let me give you a very elementary level example. Okay, very basic level example idu. Now let us assume that nimmali 10 ರೂಪಾಯಿ ಇದೆ. Okay, you have 10 rupees with you and you have 2 options. Either you can purchase Kurkure or you can purchase Lays. Now how are you going to invest this 10 rupees? ಸೊ ಕುರ್ಕುರೆ ಪ್ರಿಯರು ಇದ್ರೆ ಅವ್ರು ಏನ್ ಮಾಡ್ತಾರೆ, 10 rupees ಅನ್ನ ಕೂಡ ಕುರ್ಕುರೆ ಪರ್ಚೇಸ್ ಮಾಡಕ್ ಹಾಕ್ತಾರೆ. ಸೊ 10 rupees they will buy kurkure, either 5 rupees 2 kurkure or 10 rupees 1 full kurkure. All right, now those who like Lays would go for Lays. ಸೊ ಇಫ್ ಯು ಪರ್ಚೇಸ್ 10 rupees Lays, ಹಾಗಿದ್ರೆ ನೀವು ಕುರ್ಕುರೆ ಪರ್ಚೇಸ್ ಮಾಡಕ್ ಆಗಲ್ಲ. ಪೂರ್ತಿ ಹಣವನ್ನ ನೀವು ಲೇಸ್ ಖರೀದಿ ಮಾಡೋಕೆ ಯೂಸ್ ಮಾಡ್ತೀರಾ. ಯು ಹ್ಯಾವ್ ಟು ಫಾರ್ಗೋ, ಅಥವಾ ಕುರ್ಕುರೆ ಆಸೆಯನ್ನ ನೀವು ಬಿಟ್ಬಿಡ್ಬೇಕಾಗ್ತದೆ. ಸೊ ಐ ಹ್ಯಾವ್ ಗಿವನ್ ದಿಸ್ ಎಕ್ಸಾಂಪಲ್ ಅಂತ ಹೇಳಿದ್ರೆ 10 ರೂಪಾಯಿನ ಇಟ್ಕೊಂಡು ಇನ್ನೇ ಹೆಚ್ಚಿನ ಏನು ಎಕ್ಸಾಂಪಲ್ ಕೊಡಕ್ ಆಗಲ್ಲ. ಅದಕ್ಕೆ ಐ ಹ್ಯಾವ್ ಗಿವನ್ ಯು ವೆರಿ ಬೇಸಿಕ್ ಎಕ್ಸಾಂಪಲ್. ಆಲ್ ರೈಟ್, ಸೊ ಇದು 2 ಪಾಸಿಬಿಲಿಟಿ ನಾನು ಹೇಳಿದ್ದು. 10 ರೂಪಾಯಿ ಕುರ್ಕುರೆನ ನೀವು ತಗೊಳ್ಳಿ ಅಥವಾ 10 ರೂಪಾಯಿ ಲೇಸ್ ಅನ್ನ ತಗೊಳ್ಳಿ. ಇನ್ನೊಂದು ಪಾಸಿಬಿಲಿಟಿ ಇದೆ, 5 rupees ಕುರ್ಕುರೆ 5 rupees ಲೇಸ್ ಕೂಡ ಅವೈಲೇಬಲ್ ಇದೆ ಅಲ್ವಾ ಶಾಪ್ ಅಲ್ಲಿ. ಸೊ ಇದರ್ ಥರ್ಡ್ ಪಾಸಿಬಿಲಿಟಿ ಏನು, ನೀವು 5 rupees ಕುರ್ಕುರೆ ಪ್ಲಸ್ 5 rupees ಲೇಸ್ ಅನ್ನ ಪರ್ಚೇಸ್ ಮಾಡಬಹುದು. ದಿಸ್ ಈಸ್ ದ ಥರ್ಡ್ ಪಾಸಿಬಲ್ ಕಾಂಬಿನೇಷನ್ಸ್. ನಾವು ವಿ ಆರ್ ಟಾಕಿಂಗ್ ಅಬೌಟ್ ದ ಕಾಂಬಿನೇಷನ್ಸ್. ಇಲ್ಲಿ 3 ಕಾಂಬಿನೇಷನ್ ಅನ್ನ ನಾನು ಹೇಳಿದೆ. ಯಾವ್ದೆಲ್ಲ? ನಂಬರ್ 1 ಪರ್ಚೇಸ್ 10 ರೂಪಾಯಿ ಕುರ್ಕುರೆ, number 2 purchase 10 rupees Lays, number 3 5 rupees kurkure plus 5 rupees Lays. Okay, now with 10 rupees at the maximum you can do this much. ಈ ಪಾಸಿಬಲ್ ಕಾಂಬಿನೇಷನ್ಸ್ ಅನ್ನ ನಿಮ್ಮಲ್ಲಿರುವ ರಿಸೋರ್ಸ್ ಅಂದ್ರೆ 10 ರೂಪಾಯಿನ ಇಟ್ಕೊಂಡು ಇಷ್ಟು ನೀವು ಮಾಡಬಹುದು, ಇಷ್ಟು ಪರ್ಚೇಸಿಂಗ್ ಮಾಡಬಹುದು. Now this video on production possibility frontier, let me tell you, it is already there on my channel, but adu poorthi English alle ide aa video. Adralli kuda ನಾನು same explanation with the same example kottidene. So if you want you can go and check that also. Now how we are going to study this production possibility frontier? Definite agi idanna exam ಗೆ ಬರಲಿಕ್ಕೆ ಹೋಗಬೇಡಿ. ನಾನು ಎಕ್ಸಾಂಪಲ್ ಕೊಟ್ಟಿರೋದಷ್ಟೇ. ಲೇಸ್ ಕುರ್ಕುರೆ ಅಂತ ಬರಿಬೇಡಿ. You will get definitely 0 marks there. This example is only for the understanding. Okay, so ಈ ಎಕ್ಸಾಂಪಲ್ ಕೊಟ್ಟಿರುವಂತದ್ದು ನಾನು ಕನ್ಸಂಪ್ಷನ್ ನ ರೀತಿಯಲ್ಲಿ ನಾವು ಸೇವಿಸುವಂತ ವಸ್ತುಗಳನ್ನ ತಗೊಂಡು ನಾನು ಎಕ್ಸಾಂಪಲ್ ಕೊಟ್ಟಿರುವಂತದ್ದು. ಬಟ್ ವೆನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಆಕ್ಚುಲಿ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್, ವಿ ಆರ್ ಗೋಯಿಂಗ್ ಟು ಲರ್ನ್ ಇಟ್ ಇನ್ ಟರ್ಮ್ಸ್ ಆಫ್
ಪ್ರೊಡಕ್ಷನ್. ಓಕೆ, ಉತ್ಪಾದನೆಯ ರೀತಿಯಿಂದ, ಉತ್ಪಾದನೆಯ ಕಾನ್ಸೆಪ್ಟ್ ಇಂದ ನಾವು ನೋಡುವಂಥದ್ದು ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ನ. Now let's see how this example is going to change when it comes to production possibility frontier. Now, one important question for 2 marks that is there in your question bank. What is production possibility set? So question bank alli 2 marks ge ee question ide. Yen answer baribeku. The answer is the collection of all possible combinations of goods and services that can be produced from a given amount of resources and a given stock of technological knowledge is called as production possibility set. So whatever resources and the technological knowledge you have, using those resources, when you produce something, produce goods and services, that possible combination will be called as production possibility set. Okay, so ನಮ್ಮಲ್ಲಿರುವಂತಹ ಸಂಪನ್ಮೂಲಗಳು, ರಿಸೋರ್ಸಸ್ ಅಂಡ್ ತಂತ್ರಜ್ಞಾನವನ್ನ, ಟೆಕ್ನಿಕಲ್ ನಾಲೆಜ್ ಅನ್ನ ಬಳಸಿಕೊಂಡು, ಉಪಯೋಗಿಸಿಕೊಂಡು ಉತ್ಪಾದನೆಯನ್ನ ಮಾಡುವಾಗ, ಪ್ರೊಡಕ್ಷನ್ಸ್ ಉತ್ಪಾದನೆಯನ್ನ ಮಾಡುವಾಗ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ಸರಕುಗಳು ಮತ್ತು ಸೇವೆಗಳು, ಆ ಪಾಸಿಬಲ್ ಕಾಂಬಿನೇಷನ್ಸ್ ಏನಿದೆ ಅದನ್ನ ನಾವು ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಅಂತ ಕರಿತೇವೆ. ಇನ್ ದ ಪ್ರೀವಿಯಸ್ ಎಕ್ಸಾಂಪಲ್, ಈಗ ಎಕ್ಸಾಂಪಲ್ ಕೊಟ್ನಲ್ಲ, ಅದರಲ್ಲಿ ಫಸ್ಟ್ ಕಾಂಬಿನೇಷನ್ ಏನು, 10 rupees ಲೇಸ್, ಸೆಕೆಂಡ್ ಕಾಂಬಿನೇಷನ್ 10 rupees ಕುರ್ಕುರೆ, ಥರ್ಡ್ ಕಾಂಬಿನೇಷನ್ 5 rupees ಲೇಸ್ ಪ್ಲಸ್ 5 rupees ಕುರ್ಕುರೆ. ಸೊ ಈ 3 ಕಾಂಬಿನೇಷನ್ಸ್ ಏನಿದೆ ಇದನ್ನ ನಾವು ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಅಂತ ಕರಿಬಹುದು. ಓಕೆ, ಸೊ ದಟ್ ಇಸ್ ಅಬೌಟ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್. One important question for 2 marks. Yes, now the production possibilities. Now ಈ production possibilities table ಅನ್ನ ನೀಟಾಗಿ ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ if you want. This you have to make. Okay, exam ಅಲ್ಲಿ ಈ ಕ್ವೆಶ್ಚನ್ ಬಂದ್ರೆ ಫಸ್ಟ್ ಯು ಹ್ಯಾವ್ ಟು ರೈಟ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ನ ಮೀನಿಂಗ್ ಈ ಹಿಂದಿನ ಸ್ಲೈಡ್ ಅಲ್ಲಿ ಏನ್ ಹಾಕಿದ್ದೇನೆ ಅದನ್ನ ಬರ್ದು ಲೈಕ್ ಎನ್ ಇಂಟ್ರೊಡಕ್ಷನ್, ನಂತರ ಪ್ರೊಡಕ್ಷನ್ ಪಾಸಿಬಿಲಿಟೀಸ್ ಅಂತ ಹೆಡಿಂಗ್ ಹಾಕಿ ಯು ಹ್ಯಾವ್ ಟು ಮೇಕ್ ದಿಸ್ ಟೇಬಲ್. ಸೊ ಈ ಟೇಬಲ್ ಏನು ಅಂತ ಹೇಳ್ತೇನೆ. Now we are slightly shifting our focus from the example that I gave of Lays and Kurkure to this table. Okay, ಹೇಗೆ ಶಿಫ್ಟ್ ಮಾಡ್ತಾ ಇದ್ದೇವೆ ನಾನು ಹೇಳ್ತೇನೆ. ಒಂದು, ಅಲ್ಲಿ ನಾವು ಕನ್ಸಂಪ್ಷನ್ ಅನ್ನ ನೋಡಿರುವಂತದ್ದು, ಇಲ್ಲಿ ನಾವು ಯಾವ ಶಬ್ದವನ್ನ ಬಳಸ್ತಾ ಇದ್ದೇವೆ, ವಿ ಆರ್ ಯೂಸಿಂಗ್ ಪ್ರೊಡಕ್ಷನ್. ಇನ್ನೊಂದು, ದೇರ್ ಇಟ್ ವಾಸ್ ಲೇಸ್ ಅಂಡ್ ಕುರ್ಕುರೆ, ನೌ ಇಟ್ ಇಸ್ ಕಾರ್ನ್ ಅಂಡ್ ಕಾಟನ್. ಕಾರ್ನ್ ಜೋಳ ಮತ್ತೆ ಕಾಟನ್ ಅಂದ್ರೆ ಹತ್ತಿ. ಓಕೆ, ಉತ್ಪಾದನೆಯ ದೃಷ್ಟಿಯಿಂದ ನೋಡ್ತಾ ಇರೋದು. ಈಗ ನಾವು ವಾಟ್ ಆರ್ ದ ಪಾಸಿಬಿಲಿಟೀಸ್, ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ಇಟ್ಕೊಂಡು ನಾವು ಎಷ್ಟು ಕಾರ್ನ್ ಜೋಳವನ್ನ ಉತ್ಪಾದನೆ ಮಾಡಬಹುದು, ಎಷ್ಟು ಕಾಟನ್ ಅಥವಾ ಹತ್ತಿಯನ್ನ ಉತ್ಪಾದನೆ ಮಾಡಬಹುದು. ಓಕೆ, ನಾವು ದೇರ್ ಆರ್ 5 ಪಾಸಿಬಿಲಿಟೀಸ್, 5 ಪಾಸಿಬಿಲಿಟೀಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟ್ ಪಾಸಿಬಿಲಿಟಿ ಈಸ್ ಇಫ್ ಯು ಆರ್ ನಾಟ್ ಪ್ರೊಡ್ಯೂಸಿಂಗ್ ಎನಿ ಕಾರ್ನ್ ಅನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಏನು ಪ್ರೊಡಕ್ಷನ್ ಮಾಡ್ತಾ ಇಲ್ಲ ಕಾರ್ನ್ ಅನ್ನ ಅಂತ ಹೇಳಿದ್ರೆ, fully you can use the resources in production of 10. ಆಗ 10 ಯೂನಿಟ್ಸ್ ಆಫ್ ಕಾಟನ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಯಾಕಂತ ಹೇಳಿದ್ರೆ ನಿಮ್ಮ ಎಲ್ಲ ಸಂಪನ್ಮೂಲಗಳನ್ನ ನೀವು ಎಲ್ಲಿ ಬಳಸ್ತಾ ಇದ್ದೀರಾ, ಇಲ್ಲಿ ಕಾಟನ್ ಅನ್ನ ಉತ್ಪಾದನೆ ಮಾಡೋದಕ್ಕೆ. ಕರೆಕ್ಟ್. ಓಕೆ, ಸೊ ದಟ್ ಇಸ್ ದ ಫಸ್ಟ್ ಪಾಸಿಬಿಲಿಟಿ. ಇನ್ನು ಸೆಕೆಂಡ್ ಪಾಸಿಬಿಲಿಟಿ ಏನು, ಸ್ಲೋಲಿ ನಾವು ಕಾರ್ನ್ ಪ್ರೊಡಕ್ಷನ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗುವ. ಆಗ ಏನಾಗ್ತದೆ ನೋಡುವ. ಈಗ 1 ಯೂನಿಟ್ ಆಫ್ ಕಾರ್ನ್ ಪ್ರೊಡ್ಯೂಸ್ ಮಾಡಿದ್ರೆ ಇಲ್ಲಿ ಕಾಟನ್ ಪ್ರೊಡಕ್ಷನ್ ಅಲ್ಲಿ ಕಡಿಮೆ ಯೂನಿಟ್ಸ್ ಅನ್ನ ನೋಡ್ತಾ ಇರಬಹುದು. ಸಿ, ದಿಸ್ ಈಸ್ ರೆಡ್ಯೂಸಿಂಗ್. ಇಲ್ಲಿ ಕಾರ್ನ್ ನ ಉತ್ಪಾದನೆ ನೀವು ಹೆಚ್ಚು ಮಾಡ್ತಾ ಹೋದಾಗೆ 1, 2, 3, 4 ಇಲ್ಲಿ ಏನಾಗ್ತಾ ಇದೆ, ಕಾಟನ್ ನ ಪ್ರೊಡಕ್ಷನ್ ಅಥವಾ ಉತ್ಪಾದನೆ ಏನಾಗ್ತಿದೆ, ಕಡಿಮೆ ಆಗ್ತಾ ಹೋಗ್ತಾ ಇದೆ. 10, 9, 7, 4, 0. ಸೊ ಇಫ್ ಯು ಆರ್ ಪ್ರೊಡ್ಯೂಸಿಂಗ್ 1 ಯೂನಿಟ್ಸ್ ಆಫ್ ಕಾರ್ನ್, you can produce only 9 units of cotton. ಹಾಗೆ ಈಗ ಕಾರ್ನ್ 2 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ಇನ್ನು ಕಡಿಮೆ ಆಗ್ತದೆ, 7 ಯೂನಿಟ್ಸ್ ಮಾತ್ರ ಪ್ರೊಡ್ಯೂಸ್ ಮಾಡಕ್ಕಾಗುದು. Here again if you are producing 3 units of corn, again the production of cotton reduces to 4 units. Now when you fully utilize the resources on production of corn, maximum agi 4 units of corn anna 4 units of jola you can produce. Illi enagtade cotton production 0 agutte. So maximum production of corn is to 4, maximum production of cotton is to 10.
ಸೊ ಬೇಸಿಕ್ ಐಡಿಯಾ ಟು ಟೆಲ್ ಯು ಇಸ್ ದ್ಯಾಟ್ ನೀವು ಎಲ್ಲಾ ಸಂಪನ್ಮೂಲಗಳನ್ನ ಒಂದು ಯಾವ್ದಾದ್ರು ಈಗ ಕಾರ್ನ್ ಅಥವಾ ಕಾಟನ್ ಒಂದನ್ನ ಪ್ರೊಡ್ಯೂಸ್ ಮಾಡಕ್ಕೆ ಒಂದನ್ನ ಉತ್ಪಾದನೆ ಮಾಡಕ್ಕೆ ಹಾಕಿದ್ರೆ ಇನ್ನೊಂದರಲ್ಲಿ ನಿಮ್ಗೆ ಸಿಗುವಂತ ಬೆನಿಫಿಟ್ ಏನಿದೆ ಅಥವಾ ಇನ್ನೊಂದರ ಉತ್ಪಾದನೆಯನ್ನ ನೀವು ಕೈ ಬಿಡಬೇಕಾಗ್ತದೆ. ಸೇಮ್ ನಾನು ಎಕ್ಸಾಂಪಲ್ ಅಲ್ಲಿ ಹೇಳಿದ್ದು, ನೀವು ಕುರ್ಕುರೆಯನ್ನ ಪೂರ್ತಿಯಾಗಿ ಪರ್ಚೇಸ್ ಮಾಡಿದ್ರೆ ನೀವು ಲೇಸ್ ಪರ್ಚೇಸ್ ಮಾಡಕ್ಕಾಗಲ್ಲ, ಲೇಸ್ ಪರ್ಚೇಸ್ ಮಾಡಿದ್ರೆ ಕುರ್ಕುರೆ ಪರ್ಚೇಸ್ ಮಾಡಕ್ಕಾಗಲ್ಲ. Only here is the term corn and corn has been replaced. Okay, rest the basic idea is the same. So I hope this table is understood. So 5 possibilities ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಕಾರ್ನ್ ನ ಪ್ರೊಡಕ್ಷನ್ ಹೆಚ್ಚಾಗ್ತಾ ಹೋಗ್ತಾ ಇದ್ದಾಗೆ, ನಾನು ಇನ್ನೊಮ್ಮೆ ಹೇಳ್ತಾ ಇರೋದು, ಕಾರ್ನ್ ಪ್ರೊಡಕ್ಷನ್ ಹೆಚ್ಚಾಗ್ತಾ ಹೋದಾಗೆ ಕಾಟನ್ ಪ್ರೊಡಕ್ಷನ್ ಅನ್ನ ನೀವು ಸ್ವಲ್ಪ ಕೈ ಬಿಡಬೇಕಾಗುತ್ತೆ. ಅಲ್ಟಿಮೇಟ್ಲಿ ಇಟ್ ರೀಚಸ್ 0. ಸೊ ಮ್ಯಾಕ್ಸಿಮಮ್ ಆಗಿ ನೀವು 4 ಕಾರ್ನ್ ಯೂನಿಟ್ಸ್ ಆಫ್ ಕಾರ್ನ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಇಲ್ಲಿ ಮ್ಯಾಕ್ಸಿಮಮ್ ಆಗಿ 10 ಯೂನಿಟ್ಸ್ ಆಫ್ ಕಾಟನ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ವೆನ್ ಆಲ್ ದ ರಿಸೋರ್ಸಸ್ ಆರ್ ಬೀನ್ utilized. Clear? That is production possibility. Now this is a schedule. ಈ ಟೇಬಲ್ ಅನ್ನ ನೀವು ಮಾಡಬೇಕು. ನಂಬರ್ಸ್ ಅನ್ನ ನೀವು ಚೇಂಜ್ ಮಾಡಬಹುದು. ಓಕೆ, ಯು ಕ್ಯಾನ್ ಚೇಂಜ್ ದ ನಂಬರ್ಸ್, ಬಟ್ ಇದು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರಲಿ ಅಂಡ್ ಇದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರಲಿ. ಓಕೆ, have drawn that table. You should be knowing what is production possibility. Frontier ನಾವು ಈಗ ಫ್ರಾಂಟಿಯರ್ ಅಂತ ಹೇಳಿದ್ರೆ ಒಂದು ಬೇಸ್ ಲೈನ್ ಅಥವಾ ಒಂದು ಬಾರ್ಡರ್ ಅಂತ ಹೇಳ್ತಾವಲ್ಲ, ಅದಕ್ಕೆ ನಾವು ಫ್ರಾಂಟಿಯರ್ ಅಂತ ಕರಿತೇವೆ. ಸಮಥಿಂಗ್ ದ್ಯಾಟ್ ಡಿಫ್ರೆನ್ಶಿಯೇಟ್ಸ್. ಸಿ ದಿಸ್ ಈಸ್ ಯುವರ್ ಗ್ರಾಫ್. ಓಕೆ, ಸೊ ದಿಸ್ ಈಸ್ ದ ಗ್ರಾಫ್. ಈ ಗ್ರಾಫ್ ಅನ್ನ ನೀವು ಡ್ರಾ ಮಾಡಬೇಕು. ಇಲ್ಲಿ ಏನ್ ಪ್ಲಾಟ್ ಮಾಡಿದ್ದೇವೆ? ಪ್ರೊಡಕ್ಷನ್ ಆಫ್ ಕಾರ್ನ್, production of cotton here. So this will be your x-axis and this will be your y-axis, and we have plotted the possible combinations. ಅಲ್ಲಿ combinations ನೋಡಿದ್ವಲ್ಲ ಟೇಬಲ್ ಅಲ್ಲಿ A, B, C, D, E. ನೀವು ಆ ಟೇಬಲ್ ಅನ್ನ ಗ್ರಾಫ್ ಮಾಡ್ಕೊಂಡು ಇಲ್ಲಿ 0, 1, 2, 3, 4 like you do the graph, ಆ ತರ ನಂಬರ್ಸ್ ಹಾಕೊಂಡು ಗ್ರಾಫ್ ಮಾಡಿದ್ರು ಕೂಡ ನಿಮ್ಗೆ ಇದೇ ತರ ಕರ್ವ್ ಬರುತ್ತೆ. You will get this curve. Okay, so these are the possibilities A, B, C, D, E while you use all the resources in the production of corn and cotton. So ಈಗ production possibility frontier ಅಂತ ಹೇಳಿದ್ರೇನು? The production possibility frontier gives the combination of corn and cotton that can be produced when the resources of the economy are fully utilized. ಸೊ ಒಂದು ಇಕಾನಮಿಯ ರಿಸೋರ್ಸಸ್ ಸಂಪನ್ಮೂಲಗಳನ್ನ ನಾವು ಸಂಪೂರ್ಣವಾಗಿ ಯುಟಿಲೈಸ್ ಅಥವಾ ಬಳಸ್ಕೊಂಡಾಗ ಒಂದು ಕಾಂಬಿನೇಷನ್ ಬರುತ್ತಲ್ವಾ. ದೇರ್ ವಿ ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ಶೆಡ್ಯೂಲ್ ಅಲ್ಲಿ ನಾವು ಕಾಂಬಿನೇಷನ್ಸ್ ಗಳನ್ನ ನೋಡಿದಲ್ವಾ. ಆ ಕಾಂಬಿನೇಷನ್ ಗಳನ್ನ ಗ್ರಾಫ್ ಅಲ್ಲಿ ತೋರಿಸುವಂತದಕ್ಕೆ ನಾವು ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಅಂತ ಹೇಳ್ತೇವೆ. ಸೊ ದಿಸ್ ಗ್ರಾಫ್ ಇಸ್ ಆಲ್ಸೋ ಇಂಪಾರ್ಟೆಂಟ್. Now there is a concept of opportunity cost in this production possibility frontier. So ಇದರಲ್ಲಿ opportunity cost ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಏನು ಈ opportunity cost ಅಂತ ಹೇಳಿದ್ರೆ, see, it is the cost of having little more of one good in terms of amount of other good that has to be forgone. So very basic example, ನೀವು 10 ರೂಪಾಯಿ ಲೇಸ್ ಅನ್ನ ಪರ್ಚೇಸ್ ಮಾಡಿದ್ರೆ ನೀವು 10 ರೂಪಾಯಿ ಲೇಸ್ ಅನ್ನ 10 ರೂಪಾಯಿ ಕುರ್ಕುರೆನ ಪರ್ಚೇಸ್ ಮಾಡಿದ್ರೆ 10 ರೂಪಾಯಿ ಲೇಸ್ ಅನ್ನ ಪರ್ಚೇಸ್ ಮಾಡಕ್ ಆಗಲ್ಲ. ಸೊ ಸಮಥಿಂಗ್ ದಟ್ ಯು ಹ್ಯಾವ್ ಟು ಲೀವ್, ಒಂದನ್ನ ನೀವು ಕೈ ಬಿಡ್ಬೇಕಾಗ್ತದೆ ಅಲ್ವಾ. ಸೊ ಆ ಕಾಸ್ಟ್ ಏನಿದೆ ಅದನ್ನ ನಾವು ಅಪರ್ಚುನಿಟಿ ಕಾಸ್ಟ್ ಅಂತ ಕರಿತೇವೆ. ಸೊ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ಹೇಗಿರುತ್ತೆ? if you have to produce more of corn, ಜಾಸ್ತಿ ಕಾರ್ನ್ ಅನ್ನ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಕಾಟನ್ ನ ಉತ್ಪಾದನೆಯನ್ನ ಒಂದ್ ಸ್ವಲ್ಪ ಕೈ ಬಿಡಬೇಕಾಗ್ತದೆ ಅಲ್ವಾ. ಯು ಹ್ಯಾವ್ ಟು ಫೋರ್ಗೋ, ಬಿಡ್ಬೇಕಾಗ್ತದೆ. ಸೊ ಅದು ಬಿಟ್ಟಿರೋ ಕಾಸ್ಟ್ ಏನಿದೆ, ಆ ವೆಚ್ಚ ಏನಿದೆ, ಅದನ್ನ ನಾವು ಅಪರ್ಚುನಿಟಿ ಕಾಸ್ಟ್ ಅಂತ ಕರಿತೇವೆ. ಸಪೋಸ್ ಇಫ್ ಯು ಆರ್ using all the resources on production of cotton and you are able to produce only 3 units of corn, and here you can produce 7 units of cotton, but ಇಲ್ಲಿ ಯೂಸ್ ಮಾಡಿದಂತ ರಿಸೋರ್ಸಸ್ ಅನ್ನ ಪೂರ್ತಿ ಕಾಟನ್ ನ ಪ್ರೊಡಕ್ಷನ್ ಮೇಲೆ ಯೂಸ್ ಮಾಡಿರ್ತಿದ್ರೆ 10 units ಆಫ್ ಕಾಟನ್ ಅನ್ನ ಪ್ರೊಡ್ಯೂಸ್ ಮಾಡಬಹುದಿತ್ತು. ಸೊ ಆ 3 units ಏನ್ ಮಿಸ್ಸಿಂಗ್ ಇದೆ ಅಲ್ವಾ ಇಲ್ಲಿ ನೋಡಿ, 10 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬಹುದಿತ್ತು. ಆದ್ರೆ ನಾವು ಕಾರ್ನ್ ಅನ್ನ, ಜೋಳದ ಉತ್ಪಾದನೆಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟದ್ರಿಂದ
ನಾವು ಕಾಟನ್ ಹತ್ತಿಯ ಉತ್ಪಾದನೆಯನ್ನ ಒಂದ್ ಸ್ವಲ್ಪ ಕೈ ಬಿಡ್ಬೇಕಾಯ್ತು. ಸೊ ಹಾಗಾಗಿ ವಿ ಆರ್ ಏಬಲ್ ಟು ಪ್ರೊಡ್ಯೂಸ್ ಓನ್ಲಿ 7, ಬಟ್ ವಿ ಕುಡ್ ಹ್ಯಾವ್ ಪ್ರೊಡ್ಯೂಸ್ಡ್ 10, ರೈಟ್. ಸೊ ವಾಟ್ ಇಸ್ ದ ಡಿಫರೆನ್ಸ್ ಹಿಯರ್? 3 ಯೂನಿಟ್ಸ್ ಅನ್ನ ನಾವು ಕೈ ಬಿಡ್ಬೇಕಾಯ್ತು. ಸೊ ದಿಸ್ ಈಸ್ ಯುವರ್ ಕಾಸ್ಟ್. ಈ ಕಾಸ್ಟ್ ಅನ್ನ ನಾವು ಅಪಾರ್ಚುನಿಟಿ ಕಾಸ್ಟ್ ಅಂತ ಕರಿತೇವೆ. as simple as that. All right. So whenever there is a problem of ಚಾಯ್ಸಿನ ಪ್ರಶ್ನೆ ಬಂದಾಗ ಒಂದನ್ನ ನೀವು ಚೂಸ್ ಮಾಡಬೇಕಾಗ್ತದೆ, ಒಂದನ್ನ ನೀವು ರಿಜೆಕ್ಟ್ ಮಾಡಬೇಕಾಗುತ್ತೆ. ಸೊ ರಿಜೆಕ್ಟ್ ಮಾಡಿರುವಂತ ಕಾಸ್ಟ್ ಏನಿದೆ ಅದನ್ನ ಅಪಾರ್ಚುನಿಟಿ ಕಾಸ್ಟ್ ಅಂತ ಕರಿತೇವೆ. ದಟ್ ಇಸ್ ದ ಕಾನ್ಸೆಪ್ಟ್. ಅಷ್ಟು ಡೀಟೇಲ್ ಆಗಿ ಹೋಗ್ಬೇಕಾಗಿಲ್ಲ ಅಪಾರ್ಚುನಿಟಿ ಕಾಸ್ಟ್ ಬಗ್ಗೆ, ಯಾಕಂದ್ರೆ ಇದು 1 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಬರ್ಬೋದು ಅಷ್ಟೇ. ಸೊ 4 ಮಾರ್ಕ್ ಕ್ವೆಶನ್ ಇಲ್ಲ ಇದ್ರ ಮೇಲೆ. Yes, that was it for today's video. Thank you so much for watching the video. If you haven't subscribed to the channel, please do subscribe, like and share it. Concept clear ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲಾದ್ರೂ ಕ್ಲಾರಿಟಿ ಬೇಕಿದ್ರೆ, ಡೌಟ್ಸ್ ಇದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. Maybe I would be able to make a better video for you all. All right. Thank you. Bye. Namaste.